ಎಲ್ರಿಗೂ ನಮಸ್ಕಾರ. ಇವತ್ತು ಮೇ 1 ಲೇಬರ್ ಡೇ ಅಂತ ಹೇಳಿ ಎಲ್ಲರಿಗೂ ರಜೆ ಕೊಟ್ಟಿದ್ದಾರೆ. ಆದರೆ ಇವತ್ತು ನಾನು ನನ್ನ ಒಂದು ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಹೇಳಿ, ನನಗೆ ತುಂಬ ಸೆಲೆಕ್ಟೆಡ್ ಪೀಪಲ್ ಫ್ರೆಂಡ್ಸ್ ಇದ್ದಾರೆ. ಅಂದರೆ ತುಂಬ ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಐ ಥಿಂಕ್ 5 to 6 ಮೆಂಬರ್ಸ್ ಇದ್ದಾರೆ. ಅದರಲ್ಲೂ ಒಂದು 2-3 ಜನ ತುಂಬ ಕ್ರೇಜಿ ಫ್ರೆಂಡ್ಸ್ ಇದ್ದಾರೆ, ಇನ್ನು 2-3 ಜನ ಸ್ವಲ್ಪ ಡೀಸೆಂಟ್ ಫ್ರೆಂಡ್ಸ್ ಇದ್ದಾರೆ. ಸೊ ಆ ಕಾರಣಕ್ಕೆ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ, ಹಾಗೆ ಇವತ್ತು ರಜೆ ಇರೋದ್ರಿಂದ ಆರಾಮಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಇವತ್ತು ಎಲ್ಲ ಅಡುಗೆ ತಿಂಡಿನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ರುಚಿಯಾದ ನವಣೆನ ಬಳಸ್ಕೊಂಡು ದೋಸೆ ಹೇಗೆ ಮಾಡೋದು, ಹಾಗೆ ಈರುಳ್ಳಿ ದೋಸೆ, ಅದರ ಜೊತೆಗೆ ಕ್ಯಾಬೇಜ್ ಪಲ್ಯನೂ ಕೂಡ ಮಾಡ್ತಾ ಇದ್ದೀನಿ. ಜೊತೆಗೆ ಟೊಮ್ಯಾಟೊ ಚಟ್ನಿನ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ನಿನ್ನೆನೇ ನಾನು ಆರ್ಕನ ಇಟ್ಕೊಂಡು ರುಬ್ಬಿಟ್ಕೊಂಡಿದ್ದೆ ದೋಸೆ ಹಿಟ್ಟಿಗೆ. ಆ ಕಾರಣಕ್ಕೆ ಅದನ್ನು ಈರುಳ್ಳಿ ದೋಸೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಈರುಳ್ಳಿನ ಸ್ವಲ್ಪ ಆಫ್ ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಒಂದು ಇಳಕಷ್ಟು ಅಂದರೆ ಒಂದು ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನ ತೊಗೊಂಡು ಈ ರೀತಿ ನಾನು ಕಟ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ 2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಕೈಯಾಡಿದಾದಮೇಲೆ ಈರುಳ್ಳಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ಅದನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೋತೀನಿ. ಇದು ಆಲ್ಮೋಸ್ಟ್ ಹಾಫ್ ಬಾಯ್ಲ್ ಆಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆದಮೇಲೆ ನಾನೀಗ ಸ್ಟವ್ನ ಆಫ್ ಮಾಡಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ಯಾಕಂದರೆ ಇದು ತಣ್ಣಗಾದ ಮೇಲೆ ಇದಕ್ಕೆ ನಾನು ದೋಸೆ ಹಿಟ್ಟನ್ನ ಹಾಕ್ಕೊಳ್ಬೇಕಲ್ವ, ಆ ಕಾರಣಕ್ಕೆ ಈಗಲೇ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡ್ಬಿಟ್ರೆ ಒಂದು ಕೆಲಸ ಮುಗಿಯಿತು. ಇದನ್ನು ನಾನು ಸೈಡಿಗೆ ಇಟ್ಕೋತೀನಿ. ಇವಾಗ ಅದೇ ಬಾಣಲಿಗೆ ನಾನು ಟೊಮೆಟೊ ಚಟ್ನಿ ಮಾಡೋದಕ್ಕೂ ಕೂಡ ಹುರಿದಿಟ್ಕೋಬೇಕಲ್ವ, ಆ ಕಾರಣಕ್ಕೆ ಈಗ ಟೊಮೆಟೊ ಚಟ್ನಿಗೆ ಏನೇನು ಬೇಕು ಅಂತ ಇವಾಗ ಹಾಕ್ತಿದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ. ಈ ಚಟ್ನಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ಹಾಕಿದ್ರು ಕೂಡ ತುಂಬ ಅದ್ಭುತವಾಗಿರುತ್ತೆ. ಇವಾಗ 1 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ದಪ್ಪಗೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಹೇಗಿದ್ರೂ ರುಬ್ಬೋದಲ್ವಾ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಗೆ ಟೊಮೆಟೊ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ನೀವು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರದ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿನ 4 ತೊಗೊಂಡು ಹಾಗೆ ಡೈರೆಕ್ಟಾಗಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಹೇಗಿದ್ರೂ ರುಬ್ಬೋದಲ್ವಾ, ಆ ಕಾರಣಕ್ಕೆ ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ಟೊಮೆಟೊ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ತೊಗೊಂಡಿದ್ದೀನಿ. 1 ದೊಡ್ಡ ಈರುಳ್ಳಿ ಹಾಗೆ 1 ದೊಡ್ಡ ಸೈಜಿನ ಟೊಮೆಟೊ ಮಾತ್ರ ಹಾಕ್ಕೊಳ್ತಿದ್ದೀನಿ. ಇವತ್ತು ಫ್ರೆಂಡ್ ಮನೆಗೆ ಹೋಗೋದ್ರಿಂದ ಒಂದು ಹೊತ್ತಿಗೆ ಆದರೆ ಸಾಕಾಗುತ್ತೆ. ಸೊ ಈ ರೀತಿ ಟೊಮೆಟೊನು ಕೂಡ ಹಾಕಿ ನೀಟಾಗಿ ನೀರಿನಂಶ ಇರೋವರೆಗೂ ಕೂಡ ನೀಟಾಗಿ ಕೈ ಆಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನೂ ಕೂಡ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಕೈಯಾಡಿದಾದ್ಮೇಲೆ ನಾನು ಸ್ವಲ್ಪ ಪುದೀನನೂ ಹಾಕ್ಕೊತಿದ್ದೀನಿ. ಇದು ಒಂಥರ ಪುದೀನ ಟೊಮ್ಯಾಟೊ ಚಟ್ನಿ ಅಂತಲೇ ಹೇಳ್ಬೋದು. ಪುದೀನನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ, ತುಂಬ ಟೇಸ್ಟ್ ಕೊಡುತ್ತೆ, ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು. ಇದೆಲ್ಲ ಫ್ರೈ ಆದಮೇಲೆ 1.5 ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊತಿದ್ದೀನಿ. ಗಸಗಸೆ ಹಾಕ್ಕೊಂಡಷ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಒಂದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ನೀಟಾಗಿ ಒದಗೋ ಥರ ಕೈಯಾಡ್ಕೋತಾ ಇದ್ದೀನಿ. ಗಸಗಸೆ ಹಾಕಿದ್ಮೇಲೆ ಸ್ವಲ್ಪ ರವೆ ಥರ ಉಳ್ಕೊಂಡಿರುತ್ತೆ, ನೀಟಾಗಿ ಕೈಯಾಡ್ಕೋಬೇಕು. ಇದಾದಮೇಲೆ ಇದನ್ನು ತಣ್ಣಗಾಗಲಿ ಅಂತ ಹೇಳಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ಟವ್ನ ಒರೆಸ್ಕೊತಾ ಇದ್ದೀನಿ. ಒಗ್ಗರಣೆ ಹಾಕಿದಾಗ ಸ್ವಲ್ಪ ಎಣ್ಣೆ ಅಫ್ಕೋರ್ಸ್ ಬಿಟ್ಬಿಡುತ್ತಲ್ವ, ಅದನ್ನು ಆಗಲೇ ಒರೆಸ್ಕೊಂಡ್ರೆ ಸ್ವಲ್ಪ ನೆಕ್ಸ್ಟ್ ಕ್ಲೀನ್ ಮಾಡೋದಕ್ಕೆ ಜಾಸ್ತಿ ಗಲೀಜಾಗಲ್ಲ ಅಂತ. ಇವಾಗ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದು ಐರನ್ ಪ್ಯಾನ್ನ ತೊಗೊಂಡಿದ್ದೀನಿ. ಇದು ಇವಾಗ ತಾನೇ ತೊಳೆದ್ಬಿಟ್ಟು ಹಾಗೆ ಡ್ರೈ ಮಾಡೋದಕ್ಕೆ ಇಟ್ಟಿದ್ದೆ. ಯೂಶ್ವಲಿ ನಾನು ಪ್ಯಾನ್ನ ತೊಳೆದಿಟ್ಕೊಂಡ್ರೆ ಐರನ್ದು ಸ್ವಲ್ಪ ಎಣ್ಣೆನ ಸರ್ವಿ ಇಡ್ತೀನಿ. ಕ್ಯಾಬೇಜ್ ಪಲ್ಯ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1.5 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿದ ಮೇಲೆ 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಸೀಲಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಫ್ರೈ ಆಗಿದ ತಕ್ಷಣವೇ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾಬೇಜ್ ಪಲ್ಯ ಆಗಿರೋದ್ರಿಂದ ಅದು ಮತ್ತು ಈರುಳ್ಳಿ ಎರಡೂ ಕೂಡ ಅಷ್ಟು ಡಿಫ್ರೆನ್ಸ್ ಕಾಣಿಸೋದೇ ಇಲ್ಲ. ಸೊ ಇವಾಗ ನಾನು ಕ್ಯಾಬೇಜ್ನ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಕ್ಯಾಬೇಜ್ನ ಕೂಡ ಹಾಕ್ತಾ ಇದ್ದೀನಿ. ಕ್ಯಾಬೇಜ್ ಮತ್ತು ಹೆಸರುಬೇಳೆನ ಹಾಕಿ ಪಲ್ಯ ಮಾಡಿದ್ರೆ
ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನ ಚಪಾತಿಗೆ ಪಲ್ಯ ಮಾಡಿದ್ರಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ 1 ಸ್ಪೂನ್ ಆಗೋಷ್ಟು ಮೆಂತ್ಯನು ಕೂಡ ಹಾಕ್ತೀನಿ. ಮೆಂತ್ಯ ನೀರನ್ನ ಕುಡಿಯೋದಿಕ್ಕೆ ಅಂತ ನೆನಾಕಿಟ್ಟಿದೆ. ಹಾಗೆ ನೀರು ಕುಡಿದ್ಮೇಲೆ ಅದನ್ನ ಹಾಗೆ ಮೊಳಕೆ ಕಟ್ಟೋದಕ್ಕೂ ಕೂಡ ಇಟ್ಕೊಂಡಿದ್ದೆ, ಯಾಕಂದ್ರೆ ಪಲ್ಯಗಳಿಗೆ ಹಾಕೊಳ್ಬೋದು, ವೇಸ್ಟ್ ಆಗತ್ತೆ ಅಂತ. ಇನ್ನು ಹೆಸರು ಕಾಳು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡಿ ಇಟ್ಕೋಬೇಕು. ಈ ಹೆಸರು ಕಾಳು ಹಾಗೆ ಕ್ಯಾಬೇಜ್ ಪಲ್ಯ ಎರಡೂ ಕೂಡ ಈವನ್ ಆಗಿ ಹಾಕ್ಕೊಂಡು ಪಲ್ಯ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಹಾಕಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಡ್ರೈ ಫ್ರೈ ಮಾಡ್ತಾ ಇದೀವಿ ಅಂದರೆ, ಬರೀ ಎಣ್ಣೆಲಿ ಫ್ರೈ ಮಾಡ್ತಿದ್ವಿ ಅಂದರೆ ಉಪ್ಪನ್ನ ನೋಡಿಕೊಂಡು ಹುಷಾರಾಗಿ ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗೋ ಅಷ್ಟರೊಳಗೆ ಈ ಕಡೆ ನಾನು ದೋಸೆ ಬ್ಯಾಟರು ಕೂಡ ರೆಡಿ ಮಾಡಿ ಇಟ್ಕೋಬೇಕಲ್ವಾ. ಆ ಕಾರಣಕ್ಕೆ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಏನಿತ್ತು ಅದು ತಣ್ಣಗಾಗಿತ್ತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ದೋಸೆ ಹಿಟ್ಟನ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಸೌಟಲ್ಲಿ ಈ ರೀತಿ ಕಲಸಿಟ್ಕೋತೀನಿ. ನಾವು ದೋಸೆ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟು ನಾವು ದೋಸೆ ರುಬ್ಬಿಟ್ಟಿರ್ತೀವಲ್ವ ಆ ಹಿಟ್ಟಿಗೆ ಫುಲ್ಲು ಯಾವತ್ತೂ ನಾವು ಉಪ್ಪನ್ನ ಹಾಕೋಬಾರ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕಿ ಇಟ್ಕೋಬೇಕು. ಇನ್ನು ಮಿಕ್ಕಿದ್ದನ್ನು ಅಟ್ಲೀಸ್ಟ್ ಫ್ರಿಜ್ಜಲ್ಲಿ ಇಟ್ಕೊಂಬಿಡೋಣ ಅಂತ ಹೇಳಿ ಸ್ವಲ್ಪ ಬ್ಯಾಟರ್ನ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಇವಾಗೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಟೊಮೆಟೊ ಚಟ್ನಿ ಮಾಡೋದಕ್ಕೆ ಏನು ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಜಾರಿಗೆ ಹಾಕೋತಿದ್ದೀನಿ. ಸಣ್ಣದಾಗಿ ರುಬ್ಕೋಬೋದು, ಇಲ್ಲಾಂದರೆ ತರಿಯಾಗಾದರೂ ರುಬ್ಕೋಬೋದು. ಹಾಗೆ ಈ ಬಾಣಲಿಗೆ ನಾನು ಗಸಗಸೆ ಹಾಕಿರೋದ್ರಿಂದ ಸೈಡಲ್ಲೆಲ್ಲ ಗಸಗಸೆ ಇತ್ತು ಅಂತ ಹೇಳಿ ಸ್ವಲ್ಪ ನೀರನ್ನ ಹಾಕಿ ಆ ಗಸಗಸೆನೆಲ್ಲ ನೀಟಾಗಿ ತೊಗೊಂಡೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿದ್ದೀನಿ. ನಾನು ಸ್ವಲ್ಪ ತರಿಯಾಗಿ ರುಬ್ಕೋತೀನಿ, ಯಾಕಂದರೆ ತರಿಯಾಗಿದ್ದರೆ ಅಲ್ಲಲ್ಲೇ ಸಿಗುತ್ತಲ್ವ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಕಡೆ ಪಲ್ಯನೂ ಕೂಡ ನೀಟಾಗಿ ಬೆಂದಿತ್ತು, ಅದನ್ನು ಕೂಡ ಸೈಡಿಗೆ ಎತ್ತಿಟ್ಬಿಟ್ಟು ನಾನು ಇವಾಗ ಸ್ಟವ್ನಲ್ಲಿ ತವನ ಇಡ್ತಾ ಇದ್ದೀನಿ. ತವ ಕಾಯೋಷ್ಟೊಳಗೆ ತುಪ್ಪನೂ ಕರಗಲಿ ಅಂತ ಹೇಳಿಬಿಟ್ಟು ತುಪ್ಪದ ಬಾಕ್ಸ್ನ ನಾನು ತವದ ಮೇಲೆ ಇಟ್ಟಿದ್ದೆ ಅಷ್ಟೇ. ಇವಾಗ ನಾನು ಫಸ್ಟು ಎಣ್ಣೆ ಹಾಕ್ತಾ ಇಲ್ಲ, ತುಪ್ಪನೇ ಹಾಕ್ತಾ ಇದ್ದೀನಿ. ತುಪ್ಪ ಇತ್ತಲ್ವ, ಅದಕ್ಕೆ ತುಪ್ಪನೇ ಹಾಕ್ತಾ ಇದ್ದೀನಿ. ಇವಾಗ ಫಸ್ಟು ದೋಸೆ ಮಾತ್ರ ಸ್ವಲ್ಪ ನೀಟಾಗಿ ಹರಡುವಾಗ ಸ್ವಲ್ಪ ಕಿತ್ತೋಗುತ್ತೆ, ಯಾಕಂದರೆ ನಾವು ಫಸ್ಟೇ ಎಣ್ಣೆ ಹಾಕಿರ್ತೀವಲ್ವ ಅಥವಾ ತುಪ್ಪ ಹಾಕಿರ್ತೀವಲ್ವ ಅದಕ್ಕೆ. ಅದಾದಮೇಲೆ ನೆಕ್ಸ್ಟ್ ದೋಸೆಯಿಂದ ನಾನು ಏನು ಮಾಡ್ತೀನಿ ಅಂದರೆ, ದೋಸೆ ಬಿಟ್ಟಾದಮೇಲೆ ತುಪ್ಪ ಹಾಕ್ತೀನಿ ಅಥವಾ ಎಣ್ಣೆ ಹಾಕ್ತೀನಿ, ಆದರೆ ಫಸ್ಟೇ ಸರ್ವೋದಿಲ್ಲ. ಈ ರೀತಿ ಮಾಡ್ತೀನಿ. ಅಥವಾ ಒಂದೊಂದು ಸತಿ ನಾನು ಈರುಳ್ಳಿನ ತೊಗೊಂಡು ಸರ್ವ್ಕೋತೀನಿ. ಇವತ್ತು ಟಿಫನ್ ಬಾಕ್ಸಿಗೇನು ತೊಗೊಂಡು ಹೋಗ್ತಲ್ಲ, ಗರಿಯಾಗೇ ಇರಲಿ, ಸಾಫ್ಟ್ ಏನು ಬೇಡ ಅಂತ ಹೇಳಿಬಿಟ್ಟು ತೆಳ್ಳದಾಗಿ ಹಾಗೆ ಕ್ರಿಸ್ಪಿಯಾಗಿ ದೋಸೆನ ಮಾಡ್ಕೊತಿದ್ದೀನಿ. ತವದ ಮೇಲೆ ನಾವು ದೋಸೆ ಬಿಟ್ಟಿದ್ದಾದಮೇಲೆ ಸ್ವಲ್ಪ ಬೆಂದಿದೆ ಅಂದಾಗ ನಾವು 1 ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪನ ಬಿಟ್ಕೋಬೋದು. ಹಾಗೆ ಇಲ್ಲಿ ನಾನು ಹಾಗೆ ಸ್ವಲ್ಪ ತುಪ್ಪನ ಎಲ್ಲ ಕಡೆಗೂ ಹರಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಇದಾದಮೇಲೆ ನಾನು ಮರ್ಚಾಕ್ತೀನಿ, ಯಾಕಂದರೆ ನಾವು ಇನ್ನೇನು ಮರ್ಚ್ತಿದ್ದೀವಿ ಅಂದಾಗಲೇ ನಾವು ತುಪ್ಪನ ಹಾಕಿ ಮರ್ಚಿದ್ರೆ ಆವಾಗ ಎಲ್ಲ ಕಡೆ ಈವನ್ ಆಗಿ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಅಂತ ಹೇಳಿ. ನೋಡಿ, ಫಸ್ಟ್ ದೋಸೆ ಸ್ವಲ್ಪ ನಾವು ಕ್ರಿಸ್ಪಿಯಾಗಿ ಬಿಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಾವು ಫಸ್ಟೇ ತುಪ್ಪ ಹಚ್ಚಿರೋದ್ರಿಂದ ನಾವು ನೀಟಾಗಿ ಸರ್ವಾವಾಗ ಕಿತ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕೆ ನಾನು ಫಸ್ಟ್ ದೋಸೆಗೆ ಈ ಥರ ಸಾಫ್ಟಾಗೆ ಬಿಟ್ಕೋತೀನಿ. ಇನ್ನು ನೆಕ್ಸ್ಟ್ ದೋಸೆಗೆ ನಾನು ತುಪ್ಪನ ಫಸ್ಟ್ ಹಾಕ್ಕೊಳ್ಳಲ್ಲ, ಡೈರೆಕ್ಟಾಗಿ ನಾನು ದೋಸೆನ ಬಿಟ್ಕೋತೀನಿ. ಇವಾಗ ನಾನು ಸಾಫ್ಟಾಗಿ ಅಂದರೆ ಸ್ವಲ್ಪ ಹಾಡಾಗೂ ಕೂಡ ನಾನು ನೀಟಾಗಿ ಸರ್ಕೋಬೋದು. ಇವಾಗ ತೆಳ್ಳದಾಗಿ ದೋಸೆನ ಬಿಟ್ಕೊಂಡಿದ್ದೀನಿ, ಇವಾಗ ಕಿತ್ತೋಗಲ್ಲ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ತುಪ್ಪನ ನೀಟಾಗಿ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿ ಕೆಳಗಡೆನೂ ಕೂಡ ಕರಗಿ ಬಿಟ್ಟಿರುತ್ತೆ. ದೋಸೆನ ಬಿಟ್ಟು ಇವಾಗ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ತಿಂಡಿನ ಸರ್ವ್ ಮಾಡ್ತಾ ಇದ್ದೀನಿ. ಆ ಕಾರಣಕ್ಕೆ ತಿಂಡಿ ಇವಾಗ ತಟ್ಟೆಗೂ ಕೂಡ ಹಾಕಿಟ್ಕೋತಾ ಇದ್ದೀನಿ. ಸ್ವಲ್ಪ ಸೌತೆಕಾಯಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಆ್ಯಸ್ ಯೂಶ್ವಲ್ ಅವ್ರಿಗೆ ಯಾವಾಗಲೂ ಬ್ರೇಕ್ಫಾಸ್ಟ್ಗೆ ಪ್ರೆಸೆಂಟ್ ಇರುತ್ತೆ. ಇನ್ನು ಟೊಮೆಟೊ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಬಂದಿತ್ತು ಗೊತ್ತಾ. ಟೊಮೆಟೊ ತುಂಬ ಕಲರ್ಫುಲ್ ಆಗಿ ಬಂದಿತ್ತು. ಟೊಮೆಟೊನೂ ಕೂಡ ಹಾಕ್ಕೊಂಡು ಹಾಗೆ ಕ್ಯಾಬೇಜ್ ಪಲ್ಯನೂ ಕೂಡ ಹಾಕ್ಕೊಂಡು ಅವ್ರಿಗೆ ತಿಂಡಿನ ಸರ್ವ್ ಮಾಡಿದೆ. ಇನ್ನು ಈ ರೀತಿಯೇ ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ಗೆ ಎಷ್ಟು ಬೇಕು ಎಲ್ಲ ಸರ್ವ್ ಮಾಡಿ ನಾನು ಕೂಡ ಬಿಟ್ಕೊಂಡು ತಿಂದು ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ಅವ್ರ ಮನೆ ಇದ್ದಿದ್ದು BTM ಲೇಔಟಲ್ಲಿ. ಅದು ನನ್ನ ಓಲ್ಡ್ ಮೆಮೊರೀಸ್ ಪ್ಲೇಸ್ ಅಂತಲೇ ಹೇಳ್ಬೋದು, ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೋರ್ಮಂಗ್ಲ, ಓದಿದ್ದು ಹಾಗೆ ಬನಶಂಕರಿ ಇರ್ಬೋದು, BTM ಲೇಔಟ್ ಇರ್ಬೋದು, ಜಯನಗರ 4th ಬ್ಲಾಕ್, ಹಾಗೆ ಸಿಲ್ಕ್ ಬೋರ್ಡ್, ಈ ರೀತಿ ಎಲ್ಲ ಏರಿಯಾ ನಮಗೆ ತುಂಬ ಹತ್ರವಾಗಿತ್ತು. ತುಂಬ ಚೆನ್ನಾಗಿ ಓಡಾಡಿದ್ವಿ. ಇನ್ನು ಇವಾಗಿರೋ ಏರಿಯಾನೇ ನಮಗೆ ಸ್ವಲ್ಪ ಏನೂ ಅಷ್ಟು ನನಗೆ ಗೊತ್ತಿಲ್ಲ. ಸೊ BTM ಲೇಔಟ್ಗೆ ಹೋಗಿ ಹಾಗೆ ರಾಗಿಗುಡ್ಡಾಗೆ ಹೋಗೋಣ ಅಂತ ಹೇಳಿ ರಾಗಿಗುಡ್ಡಾಗೂ ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ತುಂಬ ಸ್ಟ್ರೆಸ್ ಫ್ರೀ ಅಂತ ಅನ್ನಿಸ್ತು. ಹೋಗಿ ಬಂದಮೇಲೆ ಅವ್ರ ಜೊತೆಗೆ ಮಾತಾಡಿ ಅವ್ರ ಮನೇಲೇ ಇದ್ದು ಟೈಮ್ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿತ್ತು. ಸೊ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಈವ್ನಿಂಗ್ ಬಂದ್ವಿ. ಇವತ್ತು ನಾನು ತೋರಿಸಿದಂಥ ಎಲ್ಲ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.